ನೋಡಿ, ಮೊದಲನೇದಾಗಿ ನಾನು ಜನರಿಗೆ ಆತಂಕ ಪಡಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಮನವಿ. ಯಾಕಂತಂದರೆ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರನೇ ಈ ಏನು ತಳಿ ಇದೆಯಲ್ಲ, ಇದು ಅಷ್ಟು ಅಪಾಯಕಾರಿ ತಳಿ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೂ ಕೂಡ ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಜನರು ಯಾರು ಸಾರ್ವಜನಿಕರಿಗೆ ಸಲಹೆ ಏನಂತಂದರೆ, ಯಾರು 60 ವರ್ಷಕ್ಕಿಂತ ಮೇಲಿದ್ದಾರೆ, ಯಾರಿಗೆ ಕೋಮಾರ್ಬಿಡಿಟೀಸ್ ಇದೆ, ಅವರು ಮಾಸ್ಕ್ ಧರಿಸೋದು ಒಳ್ಳೆಯದು. ಮತ್ತು ಕ್ರೌಡೆಡ್ ಪ್ಲೇಸಲ್ಲೂ ಕೂಡ ಮಾಸ್ಕ್ ಹಾಕೋದು ಒಳ್ಳೆಯದು ಅಂತಕ್ಕಂಥ ಸಲಹೆ ಸರ್ಕಾರ ಈಗಾಗಲೇ ಸಾರ್ವಜನಿಕವಾಗಿ ಕೊಟ್ಟಿದೆ. ಮತ್ತು ನಾವು ಎಲ್ಲ ಆಸ್ಪತ್ರೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅಂದರೆ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ 22 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಾಗಿರ್ಬೋದು ಅಥವಾ 10 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿರ್ಬೋದು, ನಾವು ಅಲ್ಲಲ್ಲಿ ಎಲ್ಲ ಪ್ರತ್ಯೇಕವಾಗಿ ಕೋವಿಡ್ ವಾರ್ಡನ್ನು ಅಲ್ಲಿ ಮೀಸಲಿಡಲಿಕ್ಕೆ ಸಲಹೆ ಕೊಟ್ಟಿದ್ದೀವಿ. ಅವರಿಗೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ಡ್ರಗ್ಸ್ ಆಗಿರ್ಬೋದು, ಮ್ಯಾನ್ ಪವರ್ ಆಗಿರ್ಬೋದು, ಮತ್ತು ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಗೆ ಏನೇನು ಅವರ ಬೇಡಿಕೆ ಇದೆ ಅದನ್ನು ಸಲ್ಲಿಸಲಿಕ್ಕೆ ಹೇಳಿದ್ದೀವಿ. ನೋಡಿ, ಮೊದಲನೇದಾಗಿ ನಾನು ಜನರಿಗೆ ಆತಂಕ ಪಡಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಮನವಿ. ಯಾಕಂತಂದರೆ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರನೇ ಈ ಏನು ತಳಿ ಇದೆಯಲ್ಲ, ಇದು ಅಷ್ಟು ಅಪಾಯಕಾರಿ ತಳಿ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೂ ಕೂಡ ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಜನರು ಯಾರು ಸಾರ್ವಜನಿಕರಿಗೆ ಸಲಹೆ ಏನಂತಂದರೆ, ಯಾರು 60 ವರ್ಷಕ್ಕಿಂತ ಮೇಲಿದ್ದಾರೆ, ಯಾರಿಗೆ ಕೋಮಾರ್ಬಿಡಿಟೀಸ್ ಇದೆ, ಅವರು ಮಾಸ್ಕ್ ಧರಿಸೋದು ಒಳ್ಳೆಯದು. ಮತ್ತು ಕ್ರೌಡೆಡ್ ಪ್ಲೇಸಲ್ಲೂ ಕೂಡ ಮಾಸ್ಕ್ ಹಾಕೋದು ಒಳ್ಳೆಯದು ಅಂತಕ್ಕಂಥ ಸಲಹೆ ಸರ್ಕಾರ ಈಗಾಗಲೇ ಸಾರ್ವಜನಿಕವಾಗಿ ಕೊಟ್ಟಿದೆ. ಮತ್ತು ನಾವು ಎಲ್ಲ ಆಸ್ಪತ್ರೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅಂದರೆ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ 22 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಾಗಿರ್ಬೋದು ಅಥವಾ 10 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿರ್ಬೋದು, ನಾವು ಅಲ್ಲಲ್ಲಿ ಎಲ್ಲ ಪ್ರತ್ಯೇಕವಾಗಿ ಕೋವಿಡ್ ವಾರ್ಡನ್ನು ಅಲ್ಲಿ ಮೀಸಲಿಡಲಿಕ್ಕೆ ಸಲಹೆ ಕೊಟ್ಟಿದ್ದೀವಿ. ಅವರಿಗೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ಡ್ರಗ್ಸ್ ಆಗಿರ್ಬೋದು, ಮ್ಯಾನ್ ಪವರ್ ಆಗಿರ್ಬೋದು, ಮತ್ತು ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಗೆ ಏನೇನು ಅವರ ಬೇಡಿಕೆ ಇದೆ ಅದನ್ನು ಸಲ್ಲಿಸಲಿಕ್ಕೆ ಹೇಳಿದ್ದೀವಿ.